ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ದಾಲ್ ಪಾಲಕ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು 3 ಟೊಮೊಟೊನು, ಒಂದು ಈರುಳ್ಳಿ, ಒಂದು 3 ಹಸಿಮೆಣಸಿನ್ಕಾಯಿ, ಒಂದು 4 ಬೆಳ್ಳುಳ್ಳಿ, ಆಮೇಲೆ ಮೇನು ದಾಲ್ ಪಾಲಕ್ ಮಾಡೋಕ್ಕೆ ದಾಲ್ಗಳು, ಆಮೇಲೆ ಪಾಲಕ್ ಒಂದು 4 ಕಟ್ ಪಾಲಕ್ನ ಚೆನ್ನಾಗಿ ತೊಳೆದು ಮತ್ತೆ ನೆನೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ದಾಲ್ ಎಷ್ಟು ತೊಗೊಂಡಿದ್ದೀನಿ ಅಂತಂದರೆ, ತೊಗರಿಬೇಳೆ ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ, ಹೆಸರುಬೇಳೆ 2 ಸ್ಪೂನು, ಮಸೂರಿ ದಾಲ್ ಒಂದು 4 ಸ್ಪೂನು, ಇದಿಷ್ಟು ತೊಗೊಂಡಿದ್ದೀನಿ. ಈಗ ಪಾಲಕ್ನ 4 ಕಟ್ ತೊಗೊಂಡಿದ್ದೀನಲ್ಲ, ಅದನ್ನು ಚೆನ್ನಾಗಿ ತೊಳೆದು ನೀರಲ್ಲಿ ಮತ್ತೆ ನೆನೆ ಹಾಕ್ಕೊಂಡಿದ್ದೀನಿ. ಸಣ್ಣ ಪುಟ್ಟ ಮಣ್ಣು ಏನಾರು ಆಗಿದ್ದೇ ಇರುತ್ತೆ, ಅದು ಈ ಥರ ನೆನೆ ಹಾಕ್ತಾ ಬಿಟ್ಟು ಹೋಗುತ್ತೆ. ಫಸ್ಟ್ ಈಗ 3 ಬೇಳೆನ ಚೆನ್ನಾಗಿ ತೊಳ್ಕೊಂಡು ಅದಕ್ಕೊಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ, 2 ಟೊಮೊಟೊನು ಕಟ್ ಮಾಡಿ ಹಾಕಿದ್ದೀನಿ, ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ನೀರು ಹಾಕಿ ಸ್ಟವ್ ಮೇಲೆ ಇಟ್ಟು ಒಂದು 2 ವಿಷಲ್ ಕೂಗಿಸ್ಕೊಳ್ಳೋಣ. ಈಗ ಈ ಕಡೆ ಪಾಲಕ್ನ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಟೊಮೊಟೊನ ಒಂದು ಕಟ್ ಮಾಡಿ ಇಟ್ಟಿದ್ದೀನಿ, ಕೊತ್ತಂಬರಿ ಸೊಪ್ಪು, ಒಂದು 1/4 ಸ್ಪೂನು ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಆಮೇಲೆ ಒಂದು ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಕೊರಿಯಂಡರ್ ಮಸಾಲ, ಆಮೇಲೆ ಒಂದು ಅರ್ಧ ಸ್ಪೂನು ಒಣಮೆಣಸಿನ್ಕಾಯಿ ಪುಡಿ ಒಗ್ಗರಣೆಗೆ ಹಾಕ್ತೀನಿ. ಒಗ್ಗರಣೆದು ಸಾಮಾನು ತೊಗೊಂಡಿದ್ದೀನಿ, ಸಾಸಿವೆ, ಜೀರಿಗೆ, ಇಂಗು. ಈ ಕಡೆ ಬಾಣಲಿ ಇಟ್ಬಿಟ್ಟು ಈಗ 1 ಸ್ಪೂನ್ ತುಪ್ಪ, 1 ಸ್ಪೂನು ಎಣ್ಣೆ ಹಾಕೋಣ. ಒಗ್ಗರಣೆ ಸಾಮಾನು ಹಾಕಿ ಸಾಸಿವೆ ಸಿಡಿದ ಮೇಲೆ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಕೆಂಪಗಾದ್ಮೇಲೆ ಟೊಮೊಟೊನ ಕೂಡ ಹಾಕ್ಕೊಳ್ಳೋಣ. ಇದೇ ಟೈಮಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಳ್ಳೋದು ಮತ್ತು ಫಾಸ್ಟಾಗಿ ಆಗೋಗ್ಬಿಡುತ್ತೆ. ಪಾಲಕ್ ತುಂಬ ಬೇಗ ಬೆಂದ್ಕೊಳ್ಳುತ್ತೆ. ಬೇಳೆ ಒಂದೇ ಬೇಯಿಸ್ಕೊಳ್ಳೋದು ಅಷ್ಟೇ ಕೆಲಸ, ಮತ್ತು ಮಸಾಲೆ ರುಬ್ಬೋ ಕೆಲಸ ಎಲ್ಲ ಏನೂ ಇಲ್ಲ ಇದಕ್ಕೆ. ಆದರೆ ಸಾರು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಪಾಲಕ್ ಹಾಕಿದೆ. ಇವಾಗ ಇದು ಚೆನ್ನಾಗಿ ಇವಾಗ ಅದರಲ್ಲೇ ಬಾಡಿಸ್ಕೊಳ್ಳೋಣ. ಈಗ ಬೇಳೆ ಕೂಡ ಬಂದಿದೆ. ಈಗ ಇದು ಚೆನ್ನಾಗಿ ಬೆಂದಿದೆ. ಸುಮ್ಮನೆ ನಾನು ಹಂಗೆ ಸೌಟಲ್ಲೇ ಮಸ್ಕೊಳ್ತಾ ಇದ್ದೀನಿ. ನಿಮ್ದೇನಾರು ಅರ್ಧಂಬರ್ಧ ಬೆಂದಿದೆ ಅಂತಂದರೆ ಹ್ಯಾಂಡ್ ಬ್ಲೆಂಡರ್ ಇದ್ದರೆ ಅದರಲ್ಲಾರು ಮಾಡ್ಕೊಳ್ಳಿ, ಇಲ್ಲ ಮಜ್ಜಿಗೆ ಕಡಿಯೋ ಮಂತಿದ್ರೆ ಅದರಲ್ಲಾದರೂ ಈಗ 1-2 ಸಲ ಹಿಂಗೆ ಅಲ್ಲಾಡಿಸಿದ್ರೆ ಸ್ವಲ್ಪ ಬೇಳೆ ಇದಾಗುತ್ತೆ. ತುಂಬ ನೈಸ್ ಮಾಡ್ಕೋಬಾರ್ದು, ಅರ್ಧಂಬರ್ಧ ಇರಬೇಕು, ಬೇಳೆ ಕಾಣೋಂಗಿರಬೇಕು ಬೇಳೆ. ಹೊಂದ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಥರ ಮಸ್ಕೊಳ್ಳೋದು. ಈಗ ಪುಡಿಗಳನ್ನ ಹಾಕ್ಕೊಳ್ಳೋಣ. ಒಂದು ಸ್ಪೂನು ಧನಿಯಾ ಪೌಡ್ರು, 1 ಸ್ಪೂನು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಈಗ ಹಾಕ್ತಾ ಬಂತು. ಈಗ ನೆಕ್ಸ್ಟ್ ಇದಕ್ಕೆ ನಾವು ಬೇಳೆ ಹಾಕ್ಕೊಂಬಿಡೋಣ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2-3 ನಿಮಿಷ ಹಾಗೆ ಕುದಿಸ್ಕೊಳ್ಳೋಕೆ ಬಿಡೋಣ. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಯಾವುದಕ್ಕೂ ಉಪ್ಪು ಹಾಕಿಲ್ಲ, ಈಗಲೇ ಉಪ್ಪು ಹಾಕ್ತಾರದು ನಾನು. ಒಗ್ಗರಣೆಗೂ ಹಾಕಿಲ್ಲ, ಬೇಳೆ ಬೇಯುವಾಗಲೂ ಕೂಡ ಹಾಕಿಲ್ಲ. ಉಪ್ಪನ್ನು ಮಾತ್ರ ಈ ಸೊಪ್ಪಿನ ಪದಾರ್ಥಗಳಿಗೆ ನೋಡಿಕೊಂಡೇ ಹಾಕಬೇಕು. ಸ್ವಲ್ಪ ಕಮ್ಮಿ ಇದ್ರೂ ನಡೆಯುತ್ತೆ. ಏಕ್ದಮ್ ಒಂದೇ ಸಲ ಹಾಕ್ಬಿಟ್ಟು ಆಮೇಲೆ ಅದನ್ನು ಸರಿ ಮಾಡ್ಕೊಳ್ಳೋದು ಕಷ್ಟ ಆಗಿಬಿಡುತ್ತೆ. ಯಾಕಂದರೆ ಸೊಪ್ಪಿನ ಪದಾರ್ಥಗಳಿಗೆ ಉಪ್ಪು ಯಾವಾಗಲೂ ಸ್ವಲ್ಪ ನೋಡಿಕೊಂಡೇ ಹಾಕಬೇಕು. ಅದು ರೆಡಿ ಆಗ್ತಾ ಬಂತೀಗ. ಈ ಕಡೆ ಒಗ್ಗರಣೆ ಕೂಡ ರೆಡಿ ಮಾಡ್ಕೊಳ್ಳೋಣ. ತುಪ್ಪ ಹಾಕಿದ್ದೀನಿ, ತುಪ್ಪದಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ. ತುಪ್ಪ ಹಾಕಿ ಇವಾಗ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಮೇಲೊಂದು ಅರ್ಧ ಸ್ಪೂನು ಕೆಂಪು ಮೆಣಸಿನ ಪುಡಿ, ಕೆಂಪು ಖಾರದ ಪುಡಿ, ಕೆಂಪು ಮೆಣಸಿನ ಪುಡಿನೂ ಹಾಕ್ಬಿಟ್ಟು ಒಗ್ಗರಣೆಗೆ ಇದಕ್ಕೆ ಹಾಕ್ಬಿಡೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ನಾನು ಒಗ್ಗರಣೆಗೆ ಹಾಕಬಾರ್ದು, ಇದಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತದು, ಡೈರೆಕ್ಟಾಗಿ ಹಾಕ್ಕೊಂಡ್ರೆ. ನೋಡಿ ಹಾಕ್ತಾ ಬಂತದ್ದು. ಈಗ ಒಂಚೂರು ಖಾರದ ಪುಡಿ ಹಾಕ್ಬಿಟ್ಟು ಈಗ ಅದಕ್ಕೆ ಒಗ್ಗರಣೆ ಕೊಟ್ಟರೆ ದಾಲ್ ಪಾಲಕ್ ರೆಡಿ. ಮುದ್ದೆ ಜೊತೆ, ಅನ್ನದ ಜೊತೆ ಚೆನ್ನಾಗಿರುತ್ತೆ ಇದು.
ಮತ್ತು ಮಾಡ್ಕೊಳ್ಳೋದು ಕೂಡ ತುಂಬ ಈಸಿ ಇದೆ ಇದು. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಓಕೆನಾ? ನೀವು ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.